ಮೈಸೂರು ರೈಲ್ವೆ ಕೋಆಪರೇಟಿವ್ ಬ್ಯಾಂಕಿದ್ದು ರಿಜಿಸ್ಟ್ರ್ ಇವ್ಯಾಲ್ಯೂಷನ್ಗೆ ಮಾತ್ರ ಅಧಿಕಾರ ಇರೋದು. ಈವನ್ ವೈಸ್ ಚಾನ್ಸಲರ್ಗೂ ಅಧಿಕಾರ ಇರೋದಿಲ್ಲ, ರಿಜಿಸ್ಟ್ರ್ ನಮ್ಮದು ರೆಗ್ಯುಲರ್ ಅಡ್ಮಿನಿಸ್ಟ್ರೇಷನ್ ಅವ್ರಿಗೂ ಇರೋದಿಲ್ಲ. ಹೀಗಾಗಿ ಆತ ಕೇಳ್ದೇ ಪರ್ಮಿಷನ್ ತೊಗೊಳ್ದೇ ಪರೀಕ್ಷೆನ ಕಂಡಕ್ಟ್ ಮಾಡಿದಾರಂತ ಗೊತ್ತಾಯಿತು. ಸೊ ಹಿ ಹ್ಯಾಸ್ ವೈಲೇಟೆಡ್ ದ ಕಂಡಕ್ಟ್ ರೂಲ್ಸ್, ಯೂನಿವರ್ಸಿಟಿ ರೂಲ್ಸ್. ಹೀಗಾಗಿ ಇದೇ ಇನ್ಫಾರ್ಮೇಷನ್ನ ಸಿಂಡಿಕೇಟ್ ಮುಂದೆ ಇಡಲಾಗಿತ್ತು. ಸಿಂಡಿಕೇಟ್ ಇಲ್ಲ ಹೀಗಾದರೆ ಇದು ಕಂಡಕ್ಟ್ ರೂಲ್ ಇದಾಗಿದೆ, ಅವ್ರನ್ನ ಸಸ್ಪೆನ್ಷನ್ದಾಗ ಇಡ್ರಿ, ಪೆಂಡಿಂಗ್ ಎನ್ಕ್ವೈರಿ ಅಂತ ಬಂತು. ಸಿಬ್ಬಂದಿ ಯಾರಂತ ಗೊತ್ತಿಲ್ಲ, ನಮಗೆ ಸಂಬಂಧಪಟ್ಟಿದ್ದವ್ರು ಒಬ್ಬರು ಮಾತ್ರ. ಸೊ ಅವ್ರದ್ದು ಈ ರೂಲ್ ವೈಲೇಷನ್ ಆಗಿದೆ ಅಂತ ಹೇಳಿ ಸಿಂಡಿಕೇಟ್ ಥಾಟ್ ಇಟ್ ಇಸ್ ದೆನ್ ಇದೇ ಕೇಸನ್ನು ಒಂದು ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜಿಗೆ ಇಟ್ಕೊಂಡು ಎನ್ಕ್ವೈರಿಗೆ ಒಂದು ಕಮಿಟಿ ಮಾಡ್ತದೆ. ಅವ್ರ ಬ್ಯಾಂಕ್ದವ್ರಿಗೆ ಬರಿತೀವಿ ನಾವು, ಈ ಒಂದು ಏನು ಪರೀಕ್ಷೆ ನಡೆದಿದೆ ಅದಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಯಾವುದೇ ಸಂಬಂಧ ಇಲ್ಲ ಅಂತ ಬರಿತೀವಿ. ಅದು ಸಂಬಂಧ ಇಲ್ಲ ಅಂತ ಹೇಳೋದು ಕೆಲಸ ನಮ್ಮದು. ಅವ್ರು ಕ್ಯಾನ್ಸಲ್ ಮಾಡ್ತಾರೋ ಬಿಡ್ತಾರೋ ಇಟ್ ಇಸ್ ದೇರ್ ಲುಕ್ಔಟ್ ಅಲ್ವ, ನಾವು ಹೇಳಲಿಕ್ಕಾಗುತ್ತೆ. ಇದು ತಪ್ಪು. ಇದಕ್ಕೆ ಯಾವುದಾದ್ರು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದಕ್ಕೂ ನಾವು ಯೂನಿವರ್ಸಿಟಿ ಸಂಬಂಧ ಇಲ್ಲ, ಅದ್ರದ್ದು ರಿಸಲ್ಟ್ಗೂ ನಮ್ಮ ಯೂನಿವರ್ಸಿಟಿ ಸಂಬಂಧ ಇಲ್ಲ ಅಂತ ಬರಿತೀವಿ.